ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವರಿಗೆ ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿದ್ದೀನಿ ಅಂದ್ರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ. ಆದ್ರೆ ನಾನು ನಿಮ್ಮ ಮನೆ ಹಾಲಲ್ಲಿ ಬಂದು ಕುತ್ಕೊಂಡು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ನೀರನ್ನ ಕತ್ಕೊಂಡು ಕುಡಿದು ನಿಮ್ಮ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ ಕಷ್ಟ ಕೇಳ್ತಿದ್ದೀನಿ. ಇದಕ್ಕಿಂತ ದಲಿತ ಪರ MLA ನಿಮಗೆ ಬೇಕಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ದೇವರು. ನಾನು ಅವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್, ಜೈ ಭೀಮ್. ಶತಮಾನಗಳಿಂದ ನಮ್ಮ ಗುಂಡ್ಲು ಮಂಡಿಕಲ್ನ ಈ ಗುಟ್ಟದ ಮೇಲೆ ಇರೋ ಮನೆಗಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ. ನಾವು ನಮ್ಮೂರಿಗೆ ನಮ್ಮ ಶಾಸಕರು, ನಮ್ಮ ತಹಸೀಲ್ದಾರ್ ಸರ್ರು, EO ಸರ್ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಬಂದ್ವಿ. ಆವಾಗ ನೋಡಿದ್ರೆ ಎಲ್ಲರೂ ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಅಂತ ಮೊದಲವರೆಲ್ಲ ನೆಗ್ಲೆಕ್ಟ್ ಮಾಡಿದರು. ಮತ್ತೆ ಏನಾಗುತ್ತೆ, ಸರ್ಕಾರದಿಂದ ಒಂದು ಟಾಯ್ಲೆಟ್ ಮಾಡೋಣ ಅಂದರೆ 15,000 ಬರುತ್ತೆ. ಇದರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡೋಕ್ಕಾಗಲ್ಲ. ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ. ನಮ್ಮ EO ಸರು, ತಹಸೀಲ್ದಾರ್ ಸರು ಇಮಿಡಿಯೇಟಾಗಿ ಇನಿಷಿಯೇಟಿವ್ ತೊಗೊಂಡು 11 ಗುಂಟೆ ಕಂದಾಯ ಇಲಾಖೆಯಲ್ಲಿತ್ತು. RI ಅವರಿಂದ EOಗೆ ಪತ್ರ ಬರೀತಾರೆ. EO ಅವರ ಪತ್ರನ DC ಗೆ ಬರೀತಾರೆ. DC ಅವ್ರ ಹತ್ರ ನಾವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳೆಲ್ಲ 1 ತಾಸು ಮೀಟಿಂಗ್ ಮಾಡಿ ಸರ್ ಇದಾಗಲೇಬೇಕು ಅಂತ ನಾವು 11 ಗುಂಟೆ ಜಾಗನ DC ಅವರಿಂದ ಆದೇಶ ಮಾಡಿಸಿದ್ದೀವಿ. ಇದು ಆದೇಶದ ಪ್ರತಿ. ಒಂದು. ಎರಡನೇದು, ಈಗ ಇಲ್ಲಿ ಟಾಯ್ಲೆಟ್ ಮಾಡೋಕ್ಕೆ 15,000 ರಿಂದ 20,000 ಅನುದಾನದಲ್ಲಿ ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ಟಾಯ್ಲೆಟ್ ಕಟ್ಟಿ ಪೈಪ್ಲೈನ್ ಎಷ್ಟು ದೂರ ಹೋಗ್ಬೇಕು ಜರಮಣ? 400 ಮೀಟ್ರು ಪೈಪ್ಲೈನ್ ಹೋಗ್ಬೇಕು. ಯಾಕೆಂದರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ತೆಗಿಯೋಕ್ಕೆ ಅವಕಾಶ ಇಲ್ಲ, ಎಲ್ಲ ಬಂಡೆ ಬರ್ತಿದೆ. 400 ಮೀಟ್ರು ಇದು ಪೈಪ್ಲೈನ್ ಹೋಗಬೇಕು. 400 ಮೀಟ್ರ್ ಪೈಪ್ಲೈನ್ ಹೋಗಿ ಇಲ್ಲೊಂದು 38 ಟಾಯ್ಲೆಟ್ ಕಟ್ಟೋಕ್ಕೆ 40 ಲಕ್ಷ ರೂಪಾಯಿ ಬೇಕು. ಇದು ಆರ್ಡ್ರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಏನು 38 ಮನೆ ಇದೆ, ಒಬ್ಬೊಬ್ರಿಗೆ ಒಂದು ಬೀಗದಕ್ಕೆ ಎಲ್ಲ ಕೊಡ್ತೀವಿ. ಅದು ರೆಡಿ ಆದಮೇಲೆ ಒಬ್ಬೊಬ್ರಿಗೊಂದೊಂದು ಟಾಯ್ಲೆಟ್ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ನಿಮ್ಮ ಮನೆ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು. ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವ್ರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಅಂದರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ವಿನಂತಿ ಮಾಡೋದೇನೆಂದರೆ, ಈ ಕೆಲಸ ಯಾರು ಬೇಕಾದರೂ ಮಾಡ್ಬೋದಾಗಿತ್ತು. ಈ ಜಾಗ ಮೊದಲಿಂದನೂ ಇತ್ತು. ಆದರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಗೌರವ ಇದ್ದ ಕಾರಣಕ್ಕೆ ಇದು DC ಅವ್ರ ಹತ್ರ ಕೂತು ಮಾಡಿಸ್ಕೊಂಡ್ಬಂದಿದ್ದೀನಿ. 40 ಲಕ್ಷ ತಂದಿದ್ದೀನಿ. ಅಕ್ಕ, ಎಲ್ಲ ದಲಿತ ಸಮುದಾಯದವರು ಒಂದು ನೆನ್ಪಿಟ್ಕೊಳ್ಳಿ, ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ. ಆದರೆ ನಾನು ನಿಮ್ಮ ಮನೆ ಹಾಲಲ್ಲಿ ಬಂದು ಕುತ್ಕೊಂಡು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ನೀರನ್ನ ಕಚ್ಕೊಂಡು ಕುಡಿದು ನಿಮ್ಮ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ಮ ಕಷ್ಟ ಕೇಳ್ತಿದ್ದೀನಿ. ಇದಕ್ಕಿಂತ ದಲಿತ ಪರ MLA ನಿಮಗೆ ಬೇಕಾ? ಅಲ್ವಾ? ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಕಷ್ಟ ಕೇಳಿ. ಇವತ್ತು ಚಿಕ್ಕಬಳ್ಳಾಪುರದ ನನ್ನ ಮನೆಯಲ್ಲಿ ಯಾರೇ ನನ್ನ ದಲಿತ ಸಮುದಾಯದವರು ಬಂದರೂ ನನ್ನ ಡೈನಿಂಗ್ ಟೇಬಲಲ್ಲಿ ಕೂರಿಸೇ ಊಟ ಮಾಡಿ ಕಳಿಸೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ದೇವರು. ನಾನು ಅವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದು. ಅವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ಇದು ಕೊಟ್ಟಂಗೆ ಟಾಯ್ಲೆಟ್ಸ್ ಕಟ್ಟಿ ಮತ್ತೆ ಅದು ಏನು ಮಾಡೋಣಕ್ಕ, 38 ಟಾಯ್ಲೆಟ್ ರೆಡಿ ಆದಮೇಲೆ ನಾನು ಮತ್ತೆ ಬರ್ತೀನಿ. 38 ಮನೆಗಳ ಹೆಸರು ಬರೆದು ಲಾಟ್ರಿ ಎತ್ತೋಣ. ಯಾರಿಗೆ ಯಾವ ಟಾಯ್ಲೆಟ್ ಬಂದರೆ ಅದು ಕೊಟ್ಟು ಬೀಗದ ಕೈ ಕೊಡ್ತೀವಿ. ನಿಮ್ಮ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಳ್ಳಿ. ಅದು ಇನ್ನು ಮಿಕ್ಕಿದ್ದೇನ 2 ರಸ್ತೆ ಕೇಳಿದ್ದೀರಾ, ಅದು ಆದಷ್ಟು ಬೇಗ ಅದು ಕಳಿಸಿದ್ದೀನಿ. ಆ ಡೌನ್ಗೊಂದು ಲೇಟ್ ಕಳಿಸಿದ್ರಿ ಸರ್. ಈಗ ಡೌನ್ ರೋಡ್ ಹಾಕಿದ್ರೆ ಅದು 2 ರೋಡು ಅದು ಹಾಕಿಸ್ತೀನಿ. ಅದು ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತೀನಿ. ನಿಮ್ಮ ಕಷ್ಟ ಸುಖಕ್ಕೆ ನಾನು ನಿಲ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್.